ಕರಾವಳಿ ಮಲೆನಾಡಿನಲ್ಲಿ ಮಹಾಮಳೆ ಬರ್ತಾ ಇದೆ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮಳೆರಾಯನ ಆರ್ಭಟ ನಿಂತಿಲ್ಲ. ಸುರಿತಾ ಇರುವಂತಹ ಮಳೆಗೆ ಭಾಗಮಂಡಲ ಮುಳುಗಡೆ ಆಗುವಂತಹ ಹಂತವನ್ನ ತಲುಪಿದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಹಳ್ಳ ಕೊಳ್ಳಗಳು. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ರಣಮಳೆ ಬರ್ತಾ ಇದೆ. ಸುರಿತಾ ಇರುವಂತಹ ಮಳೆಗೆ ಭಾಗಮಂಡಲ ಬಹುತೇಕ ಮುಳುಗಡೆ ಆಗೋಗಿದೆ. ಆ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದೇವೆ ಹಳ್ಳ ಕೊಳ್ಳಗಳು. ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯ ಆರ್ಭಟ. ಹೀಗೆ ಎಲ್ಲ ಕಡೆ ಮಳೆ, ಎಲ್ಲಿ ನೋಡಿದ್ರಲ್ಲಿ ಮಳೆ. ಭಾಗಮಂಡಲ, ತ್ರಿವೇಣಿ ಸಂಗಮ ಎಲ್ಲ ಕಡೆ ಮಳೆ, ನೀರು ತುಂಬಿ ಹರಿತಾ ಇದೆ. ನದಿಗಳು, ಹಳ್ಳ ಕೊಳ್ಳಗಳು ಎಲ್ಲವೂ ತುಂಬಿ ಹರಿತಾ ಇವೆ. ಕೆಲವು ಪ್ರದೇಶಗಳಂತೂ ದ್ವೀಪದಂತಾಗಿವೆ, ನೀರಿನಲ್ಲಿ ಮುಳುಗೋದಂತಾಗಿದೆ ಎಲ್ಲ ಕೆಲವು ಪ್ರದೇಶಗಳು. ನೀವು ನೋಡ್ತಾ ಇದ್ದೀರಿ. ಸೇತುವೆಯ ಮೇಲೂ ಕೂಡ ನೀರು ಹರಿತಾ ಇದೆ. ಅಷ್ಟು ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ನದಿಗಳು. ಸಂಪೂರ್ಣ ಜಲಾವೃತ ಆಗಿದೆ ಭಾಗಮಂಡಲ. ಕರ್ನಾಟಕದಾದ್ಯಂತ ಮಳೆ, ಮಹಾರಾಷ್ಟ್ರದಲ್ಲಿ ಮಳೆ, ಗುಜರಾತ್ನಲ್ಲಿ ಮಳೆ, ಹೀಗೆ ಸಂಪೂರ್ಣವಾಗಿ ಎಲ್ಲ ಕಡೆಯೂ ಮಳೆ ಬರ್ತಾ ಇದೆ. ಸುರಿತಾ ಇರುವಂತಹ ಮಳೆಗೆ ಕೆರೆ, ಕೊಳ್ಳಗಳು, ನದಿಗಳು ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಹಾಗೇನೆ ಜಲಾಶಯಗಳು, ಅವುಗಳು ಕೂಡ ಒಳಹರಿವಿನ ಹೆಚ್ಚಳದಿಂದಾಗಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇವೆ, ತುಂಬುತ್ತಾ ಇದೆ. ಅದು ಕ್ರಸ್ಟ್ ಗೇಟ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ನದಿಗಳು ಮತ್ತು ತುಂಬಿ ಹರಿತಾ ಇವೆ. ಕ್ರಸ್ಟ್ ಗೇಟ್ ಓಪನ್ ಮಾಡಿದ್ರಿಂದ ಏಕಾಏಕಿ ತುಂಬಿ ಹರಿತಾ ಇವೆ ನದಿಗಳು. ಹಾಗಾಗಿ ನದಿ ಪಾತ್ರದ ಜನಗಳು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನದಿ ತುಂಬಿದೆಯಲ್ಲ ಅಂತ ಹೇಳಿ ಆಗ್ಲೇ ಹೇಳಿದಾಗೆ ಬಾಗಿನ ಅರ್ಪಿಸೋಕೆ ಹೋಗೋದು, ಈ ರೀತಿಯಾದಂತಹ ಕೆಲಸಗಳನ್ನ ಮಾಡಿಕೊಂಡು ಮತ್ತೆ ತಾವು ಅಪಾಯಕ್ಕೆ ಸಿಲುಕಿಕೊಳ್ಬಾರ್ದು ಅನ್ನೋದು ನಮ್ಮ ಕಳಕಳಿ ಅಷ್ಟೇ. ಭಾಗಮಂಡಲ ತ್ರಿವೇಣಿ ಸಂಗಮ ರಸ್ತೆಯಲ್ಲಿದ್ದ ನೀರೆಲ್ಲ ಕಡಿಮೆ ಆಗಿದೆ. ರಾತ್ರಿಯಿಂದ ಮಳೆ ಕಡಿಮೆ ಇರೋದ್ರಿಂದ ರಸ್ತೆಗಳ ಮೇಲೆ ನೀರಿಲ್ಲ. ತ್ರಿವೇಣಿ ಸಂಗಮ ಭರ್ತಿಯಾಗಿಯೇ ಇದೆ. ಇದು ಭಾಗಮಂಡಲ.